ಇಲ್ಲಿ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡ್ದೇ ಎಡುಕರಣ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ SLC PUC ನೋಟ್ಸು, ಮಾಡಲ್ ಪೇಪರ್ಸು, ಬ್ಲೂ ಪ್ರಿಂಟು ಎಲ್ಲ ಕೂಡ ಸಿಗುತ್ತೆ. KSEB ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು 5th ಇಂದ 9th ವರೆಗೆ ನೋಟ್ಸು, ಮಾಡಲ್ ಪೇಪರ್ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಹೈಕೋರ್ಟ್ ಕಡೆಯಿಂದ ಏನಾದರೂ ಫೈನಲ್ ಡಿಸಿಷನ್ ಬಂತಾ ಅಂತ. ಆದರೆ ನಿಮಗೆ ಒಂದು ಪಬ್ಲಿಕ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಕೆಲವು ಲೇಟೆಸ್ಟಾಗಿ ಕೆಲವು ಅಪ್ಡೇಟ್ಸ್ ಇದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ನ ನೀಡ್ತೀನಿ. ಮತ್ತು ನೀವು ಕೆಲವು ಡೌಟ್ಸ್ ಏನು ಕೇಳಿದರೆ SLC ಎಕ್ಸಾಮ್ ಬರ್ತಿದೆ, ನಮ್ಮ ಎಕ್ಸಾಮ್ ನಡೆಸ್ತಾರೆ, ಏನಾಗುತ್ತೆ ಅಂತ ಕೇಳ್ತಾ ಇರಾ, ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇವಾಗ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ, ಕಂಪ್ಲೀಟಾಗಿ ಎಲ್ಲ ವಿಷಯನೂ ಕೂಡ ತಿಳ್ಕೊತಾರೆ. ಸಾಕಷ್ಟು ಪಾಯಿಂಟ್ಸ್ ಒಂದು ವಿಡಿಯೋದಲ್ಲಿ ಕವರ್ನ ಮಾಡ್ತೀನಿ. ಇಲ್ಲಿ ನಾವು ಡೈರೆಕ್ಟಾಗಿ ಇವಾಗ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಒಬ್ಬ ಸ್ಟೂಡೆಂಟ್ ಏನು ಮಾಡಿದ್ದಾನೆ ಅಂದರೆ, ಇಲ್ಲಿ ಹೈಕೋರ್ಟ್ ಚೀಫ್ ಜಡ್ಜ್ ಏನಿದಾರಲ್ಲ ಅವ್ರಿಗೆ ಒಂದು ಲೆಟರ್ನು ಕೂಡ ಬರೆದಿದ್ದಾನೆ. ಇಲ್ಲಿ ಬೋರ್ಡ್ ಎಕ್ಸಾಮ್ ಡಿಸಿಷನ್ನ ಬೇಗ ಕೊಡಿ, ನಮಗೆ ಜಾಸ್ತಿ ಸ್ಟ್ರೆಸ್ ಆಗ್ತಿದೆ, ನಮಗೆ ಸರಿಯಾಗಿ ಎಕ್ಸಾಮ್ಗೂ ಕೂಡ ಇವಾಗ ಪ್ರಿಪೇರ್ ಆಗೋಕ್ಕಾಗಲ್ಲ, ಏನಕ್ಕೆ ಇಷ್ಟು ಡಿಲೇ ಮಾಡ್ತಾಯಿರಾ ಅಂತ ಒಬ್ಬ ಸ್ಟೂಡೆಂಟು ಒಂದು ಹೈಕೋರ್ಟ್ ಜಡ್ಜಿಗೆ ಒಂದು ಲೆಟರ್ನು ಕೂಡ ಬರೆದಿದ್ದಾನೆ. ಅದು ಕೂಡ ಹೋಗಿದೆ. ಮತ್ತು ನಿಮಗೆ ಬೆಳಗ್ಗೆ ಕೂಡ ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದೆ. ಇಲ್ಲಿ 2 ಆರ್ಟಿಕಲ್ ಸರ್ಕ್ಯುಲರ್ ಆಗ್ತಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ, ನೋಡ್ಬೋದು. ಒಂದು ಎಕ್ಸಾಮ್ ಇದೆ ಅಂತ, ಒಂದು ಎಕ್ಸಾಮ್ ಇಲ್ಲ ಅಂತ. ಇಲ್ಲಿ ಹೈಕೋರ್ಟ್ ಅವರು ಒಂದು ಪರ್ಮಿಷನ್ನ ಕೊಟ್ಟಿದ್ದಾರೆ, ಒಂದು ಎಕ್ಸಾಮ್ನ ನಡೆಸೋಕ್ಕೆ ಏನು ಕೂಡ ತೊಂದರೆ ಇಲ್ಲ ಅಂತ ಹೇಳಿದರೆ ಅಂತ ಒಂದು ಆರ್ಟಿಕಲ್ ಬರ್ತಿದೆ. ಇನ್ನೊಂದು ಆರ್ಟಿಕಲಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ನಡೆಸೋಂಗಿಲ್ಲ, ಪರೀಕ್ಷೆನ ರದ್ದು ಮಾಡಿದೆ ಅಂತಲೂ ಕೂಡ ಬರ್ತಿದೆ. ಇವಾಗ ಎರಡನ್ನೂ ಕೂಡ ಕ್ರಾಸ್ ವೆರಿಫೈ ಮಾಡಿದಾಗ ಯಾವುದೇ ಥರದ ನಿಮಗೆ ಕನ್ಫರ್ಮೇಷನ್ ಕೊಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇದು ಕಂಪ್ಲೀಟ್ಲಿ ಫೇಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನೂ ಹೈಕೋರ್ಟ್ ಡಿಸಿಷನ್ ಬಂದಿಲ್ಲ, ಇನ್ನೂ ವೆಬ್ಸೈಟಲ್ಲಿ ಯಾವುದೇ ಥರದ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಲ್ಲ ಹೈಕೋರ್ಟ್ ವೆಬ್ಸೈಟಲ್ಲಿ. ಅದರಿಂದ ನಿಮಗೆ ಇನ್ನೂ ಯಾವುದೇ ಥರದ ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ. ಅದರಿಂದ ಈ ವಿಷಯಗಳನ್ನ ನೀವು ನಂಬೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇವಾಗ ನೀವು ಸಾಕಷ್ಟು ಜನ ಕೆಲವು ಡೌಟ್ಸು ಕೂಡ ಕೇಳಿದ್ದೀರಾ. ಇವಾಗ SSLC ಎಕ್ಸಾಮ್ ಬರ್ತಿದೆಯಲ್ಲ, ಇವಾಗ ನಮಗೆ ಎಕ್ಸಾಮ್ ಮಾಡ್ತಾರ ಹಾಗಾದರೆ, ಮತ್ತು ನಮಗೆ ಎಕ್ಸಾಮ್ಗೆ ಅಲ್ಲಿ ಏನು ಎಫೆಕ್ಟ್ ಆಗಲ್ವಾ ಅಂತಲೂ ಕೂಡ ಕೇಳ್ತಾ ಇಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇವಾಗ PUC ಎಕ್ಸಾಮ್ ಇದ್ದಾಗಲೇ ನೀವು ಇವಾಗ ಒಂದು 5th, 8th, 9th ಏನು ಪಬ್ಲಿಕ್ ಎಕ್ಸಾಮ್ ಬರ್ತಿದ್ರಿ, ಅದು ಕೂಡ ಇತ್ತು. ಮತ್ತು ಪಬ್ಲಿಕ್ ಎಕ್ಸಾಮ್ ಜೊತೆಗೆ PUC ಎಕ್ಸಾಮು ಕೂಡ ನಡೀತಿತ್ತು. ಆವಾಗ ನಿಮ್ಗೆ ಏನು ಮಾಡ್ತಿದ್ದಾರೆ, ಮಾರ್ನಿಂಗು, ಮಧ್ಯಾಹ್ನ ಆ ರೀತಿ ಸೆಷನ್ಸ್ನ ಒಂದು ಮ್ಯಾನೇಜ್ ಮಾಡಿ ನಿಮಗೆ ಎಕ್ಸಾಮ್ನ ನಡೆಸಿದ್ರು. ಅದರಿಂದ ನಿಮ್ಮ ಎಕ್ಸಾಮ್ಗೆ ಯಾವುದೇ ಥರದ ಒಂದು ಎಫೆಕ್ಟ್ ಆಗಲ್ಲ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಕೋರ್ಟ್ ಡಿಸಿಷನ್ ಬರಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಒಂದು ಎಕ್ಸಾಮ್ ನಡೆಯಲ್ಲ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇವಾಗ ಒಂದು ಸುವರ್ಣ ನ್ಯೂಸಲ್ಲೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಪ್ರಕಾರನೂ ಕೂಡ ಏನಾಗಿದೆ ಅಂದರೆ, ಅಲ್ಲಿ ಇನ್ನೂ ಯಾವುದೇ ಥರದ ಒಂದು ಫೈನಲ್ ಡಿಸಿಷನ್ ಬಂದಿರೋದಿಲ್ಲ. ಇಲ್ಲಿ ಫೈನಲ್ ಡಿಸಿಷನ್ ಬರ್ದೇ ಇಲ್ಲಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಇದೆಯಾ ಇಲ್ವಾ ಅಂತ ಒಂದು ಕನ್ಫ್ಯೂಷನ್ಲಿದ್ದಾರೆ ಅಂತಲೂ ಕೂಡ ಅಲ್ಲಿ ಒಂದು ಆರ್ಗ್ಯುಮೆಂಟು ಕೂಡ ನಡೀತಿತ್ತು. ಅದರಿಂದ ನಿಮಗೆ ಇನ್ನೂ ಫೈನಲ್ ಡಿಸಿಷನ್ನು ಬರೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಟ್ಟಿನಲ್ಲಿ ಇದುವರೆಗೂ ಕೂಡ ಯಾವುದೇ ಥರದ ಫೈನಲ್ ಡಿಸಿಷನ್ ಬಂದಿಲ್ಲ. ಎಕ್ಸಾಮ್ ನಡೆಸಬೇಕಾ ನಡೆಸಬಾರ್ದು ಅನ್ನೋದು ಹೈಕೋರ್ಟ್ ಕಡೆಯಿಂದ. ಅದು ಶಾರ್ಟ್ಲಿ ಬರ್ಬೋದು. ಒಟ್ಟಿನಲ್ಲಿ ಬೇಗ ಕೊಡೋಕ್ಕೆ ಪ್ರಯತ್ನ ಮಾಡ್ಬೋದು ಅವರು. ಯಾಕೆಂದರೆ ಎಲ್ಲ ಕಡೆಯಿಂದಲೂ ಕೂಡ ಅವ್ರಿಗೂ ಕೂಡ ಪ್ರೆಷರ್ ಹೋಗ್ತಿದೆ, ಇವಾಗ ಸ್ಟಾರ್ಟ್ ಆಗಿದೆ. ಅದರಿಂದ ನೀವು ಕೂಡ ಒಂದು ಹೈಕೋರ್ಟಲ್ಲಿ ಏನು ಫೈನಲ್ ಡಿಸಿಷನ್ ಬರಬೇಕಾಗಿತ್ತಲ್ಲ, ಅದನ್ನ ಜಜ್ಮೆಂಟ್ನ ಫಾಸ್ಟಾಗಿ ಇನ್ನೇನೋ ರಿಸೀವ್ ಮಾಡ್ಕೋಬೋದು. ಅದು ಬಂದಾಗ ಅಪ್ಡೇಟ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.